ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 14ನೇ ಆಯುರ್ವೇದ ಹರ್ಬ್ ಬಿಲ್ವ ಚಕ್ಕೆ. ಸಂಸ್ಕೃತದಲ್ಲಿ ಬಿಲ್ವ ಕಾಷ್ಟ ಅಥವಾ ಬಿಲ್ವ ತ್ವಕ್ ಅಂತ ಹೇಳಲಾಗುತ್ತೆ. ವೇದ ಮತ್ತೆ ಆಗಮ ಸಂಪ್ರದಾಯದಲ್ಲಿ ಇದು ಕೇವಲ ಒಂದು ಕಟ್ಟಿಗೆ ಅಲ್ಲ, ಇದೊಂದು ತಪಶಕ್ತಿ ಹೊಂದಿರುವಂತ ದಿವ್ಯ ದ್ರವ್ಯ ಅಂತ ಹೇಳಲಾಗುತ್ತೆ. ಸ್ಕಂದ ಹಾಗೆ ಬಿಲ್ವಾಷ್ಟಕಂ ಪುರಾಣಗಳಲ್ಲಿ ಹೀಗೆ ವರ್ಣಿಸಲಾಗಿದೆ. ದರ್ಶನಂ ಬಿಲ್ವ ವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವರ್ಪಣಂ. ಅರ್ಥಾತ್ ಬರೀ ಬಿಲ್ವ ವೃಕ್ಷದ ದರ್ಶನ ಪಡೆಯೋದ್ರಿಂದ ಪಾಪ ವಿಮೋಚನೆಯಾಗತ್ತೆ, ಇನ್ನು ಅದನ್ನ ಸ್ಪರ್ಶಿಸಿದ್ರೆ ಅಘೋರ ಪಾಪಗಳು ನಾಶವಾಗತ್ತೆ. ಅಂತಹ ಪವಿತ್ರ ಬಿಲ್ವ ವೃಕ್ಷದ ಒಂದು ಭಾಗವನ್ನ ಶಿವನಿಗೆ ಅರ್ಪಿಸುವುದು ಅತ್ಯಂತ ಪುಣ್ಯದ ಕಾರ್ಯ. ವೇದ ಯಜ್ಞಗಳಲ್ಲಿ ಆಚಾರ್ಯರಿಂದ ಉಚ್ಚರಿಸಲ್ಪಟ್ಟಿದಂತ ಮಂತ್ರ ವನಸ್ಪತೇಶತ ವಲ್ಶ ವಿರೋಹ ಸಹಸ್ರ ವಲ್ಶ ವಿವರ್ಧಸ್ವ ಯಂ ತ್ವಮಗ್ನಿ ಜುವತಿ ದೇವ ಯಜ್ಞೆ ತಮ್ನೋ ದೇಹಿ ರಹಿಮಿಯ. ಅರ್ಥಾತ್ ಈ ಪವಿತ್ರ ವೃಕ್ಷವೇ ನಿನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದಾಗ ಅದು ದೇವತೆಗಳಿಗೆ ಸಮರ್ಪಿಸಿ ನಮಗೆ ಐಶ್ವರ್ಯ, ಶಾಂತಿ ಮತ್ತೆ ಕ್ಷೇಮವನ್ನ ಕೊಡುವಂತ. ಇನ್ನು ಶಿವ ಸಂಬಂಧಿತ ಹೋಮ, ಯಜ್ಞ, ಹವನಗಳಲ್ಲಿ ಪಂಡಿತರು ಹೀಗೆ ವಿವರಿಸ್ತಾರೆ. ಬಿಲ್ವ ವೃಕ್ಷಂ ಸಮುತ್ಪನ್ನಂ ಸರ್ವ ರೋಗ ನಿವಾರಣಂ ಅಗ್ನಿ ಮಧ್ಯಯುತಂ ದ್ರವ್ಯ ಶಿವಪ್ರಿಯಾರ್ಥಮುತ್ತಮಂ. ಬಿಲ್ವ ವೃಕ್ಷದಿಂದ ಬಂದಂತ ದ್ರವ್ಯ ಬಿಲ್ವ ತೊಗಟೆ. ಇದನ್ನ ಅಗ್ನಿಯಲ್ಲಿ ಆಹುತಿ ಮಾಡಿದಾಗ ರೋಗ ನಿವಾರಣೆ, ಶುದ್ಧಿ ಮತ್ತೆ ಶಿವಪ್ರೀತಿಯ ಸಾಧನ ಆದಂತೆ. ಪುರಾತನ ಋಷಿಗಳು ಯಜ್ಞ ಮಾಡುವಾಗ ಅಗ್ನಿಯನ್ನ ಸ್ಥಿರವಾಗಿ ಉರಿಯುವಂತೆ ಮಾಡೋಕೆ ವಿಶೇಷವಾದ ಮರಗಳನ್ನ ಬಳಸ್ತಿದ್ರು. ಋಗ್ವೇದ ಮತ್ತೆ ಐತ್ರೇಯ ಬ್ರಾಹ್ಮಣ ಉಲ್ಲೇಖದಲ್ಲಿ ಬಿಲ್ವ ತ್ವಕ್ನ ಯುಪಸ್ತಂಭ ಆಗಿ ಬಳಸ್ತಿದ್ರು ಅಂತ ಹೇಳಲಾಗುತ್ತೆ. ಯುಪಸ್ತಂಭ ಅಂದ್ರೆ ಯಜ್ಞದ ಮಧ್ಯ ಬಿಂದು, ಭೂಮಿ ಮತ್ತೆ ದಿವ್ಯ ಶಕ್ತಿ ಮಧ್ಯೆ ಇರುವಂತ ಸೇತುವೆ. ಬಿಲ್ವ ಮರದ ತೊಗಟೆ ಕೇವಲ ಅಗ್ನಿಯ ಜ್ವಾಲೆಗಾಗಿ ಅಲ್ಲ, ಅದು ಮನುಷ್ಯನ ಹೃದಯ ಆತ್ಮವನ್ನ ಜಾಗೃತ ಮಾಡುವ ಸಂಕೇತ ಕೂಡ. ಸ್ಕಂದ ಪುರಾಣದಲ್ಲಿ ಹವನದಲ್ಲಿ ಬಿಲ್ವ ತೊಗಟೆಯನ್ನ ಬಳಸಿದ್ರೆ ದುರ್ಗತಿ, ದಾರಿದ್ರ್ಯ ಮತ್ತೆ ಅದೃಷ್ಟ ಬಾಧೆ ಕಡಿಮೆ ಆಗುತ್ತೆ ಅಂತ ವರ್ಣನೆ ಇದೆ. ಇದಕ್ಕೆ ಕಾರಣ ಬಿಲ್ವ ವೃಕ್ಷ ಸ್ವತಃ ಶಿವನ ಸ್ವರೂಪ ಅಂತ ಈಗಾಗಲೇ ಹಿಂದಿನ ವಿಡಿಯೋಲಿ ತಿಳಿಸಿದ್ವಿ. ಬಿಲ್ವ ಪತ್ರೆ ಶಿವನಿಗೆ ಪ್ರಿಯವಾದ್ರೆ ಬಿಲ್ವ ಮರದ ತೊಗಟೆಯ ಅಗ್ನಿ ಶಿವನ ತಪಸ್ಸಿನ ಮುಖ್ಯ ಭಾಗ. ಸಮುದ್ರ ಮಂಥನ ಸಮಯದಲ್ಲಿ ಆಲಾಹಲ ಅಂದ್ರೆ ವಿಷ ಹೊರ ಬಂದಾಗ ಶಿವ ಅದನ್ನ ಕುಡಿದಾಗ ವಿಷದ ಉಷ್ಣ ಇಂದ ಜಗತ್ತಿಗೆ ಭಯ ಉದ್ಭವವಾಯಿತು. ದೇವತೆಗಳು ಶೀತಲ ಮತ್ತೆ ಪವಿತ್ರ ಗುಣ ಹೊಂದಿರುವಂತ ದ್ರವ್ಯಗಳಿಂದ ಹೋಮ ಮಾಡಿ ಪ್ರಪಂಚ ಶಾಂತಿಗಾಗಿ ಪ್ರಾರ್ಥನೆ ಮಾಡಿದ್ರು ಅಂತ ಆಗಮ ಪರಂಪರೆಗಳು ಹೇಳುತ್ತೆ. ಆದ್ರಿಂದಾನೆ ಇವತ್ತು ಕೂಡ ಶಿವ ಆರಾಧನೆ, ರುದ್ರ ಹೋಮ, ಗ್ರಹ ಶಾಂತಿ ಹೋಮ ಮತ್ತೆ ಅಗ್ನಿಹೋತ್ರದ ಸಮಯದಲ್ಲಿ ಬಿಲ್ವ ಕಡ್ಡಿಗಳ ಬಳಕೆ ಬಹಳ ಪ್ರಚಲಿತದಲ್ಲಿದೆ. ಇನ್ನ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಕೆಲವರ ಮನೆಗೆ ಹೋದಾಗ ಸ್ವಲ್ಪ ಭಾರ ಅನುಭವ ಆಗುತ್ತೆ, ಜಗಳ ಹೆಚ್ಚಾಗಿರುತ್ತೆ, ಕೆಲಸ ಸರಿಯಾಗಿ ನಡೆಯೋಲ್ಲ ಅಥವಾ ಹೊಸ ಪ್ರಯತ್ನ ಶುರು ಮಾಡಿದ್ರು ಸರಿಯಾಗಿ ಮುಂದೆ ಹೋಗಲ್ಲ. ತಂತ್ರ ಮತ್ತು ವಾಸ್ತುಶಾಸ್ತ್ರದಲ್ಲಿ ಇದನ್ನ ಸ್ತಂಭನ ಶಕ್ತಿ ಅಂತ ಹೇಳ್ತಾರೆ, ಅಂದ್ರೆ ನಿಂತು ಹೋಗಿರುವಂತ ಶಕ್ತಿ. ಬಿಲ್ವ ತೊಗಟೆ ಅಗ್ನಿಯಲ್ಲಿ ದಹಿಸಿದಾಗ ಅದರ ತೇಜಸ್ ಅಂದ್ರೆ ಅಗ್ನಿ ತತ್ವ ಇದನ್ನ ಭಂಗಗೊಳಿಸಿ ವಾತಾವರಣವನ್ನ ಚೈತನ್ಯಮಯವಾಗಿ ಮಾಡುತ್ತೆ. ಕೆಲವು ಪರಂಪರೆಯಲ್ಲಿ ಬಿಲ್ವ ಕಡ್ಡಿಯ ಭಸ್ಮವನ್ನ ಹಣೆಯ ಮೇಲೆ ಧರಿಸಿದ್ರೆ ಆಜ್ಞಾ ಚಕ್ರ ರಕ್ಷಣೆ ಅಂದ್ರೆ 3ನೇ ಕಣ್ಣಿನ ಸ್ಥಾನ, ನಮ್ಮ ಬುದ್ಧಿ, ಧೈರ್ಯ ಮತ್ತೆ ಏಕಾಗ್ರತೆಯ ಕೇಂದ್ರವನ್ನ ರಕ್ಷಿಸೋದು ಅಂತ ಅರ್ಥ. ಮತ್ತೆ ದೃಷ್ಟಿ ದೋಷ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ. ಇದು ಕೇವಲ ಆಚರಣೆ ಅಲ್ಲ, ಮನಸ್ಸಿಗೆ ನಂಬಿಕೆ ಮತ್ತೆ ಧೈರ್ಯ ಕೊಡುವಂತ ಮಾನಸಿಕ ಶಕ್ತಿ. ಬಿಲ್ವ ತ್ವಕ್ ಸೂರ್ಯ ತತ್ವಕ್ಕೆ ಸಂಬಂಧ ಹೊಂದಿದ್ದು, ಜಾತಕದಲ್ಲಿ ಸೂರ್ಯ ಬಲವಿಲ್ಲದೆ ಇರೋರು, ಆತ್ಮವಿಶ್ವಾಸ ಕಮ್ಮಿ ಇರೋರು, ನಿರ್ಣಯ ತೆಗೆದುಕೊಳ್ಳೋಕೆ ಭಯ ಪಡೋರು, ನಿರಂತರ ಅಡಚಣೆಗಳನ್ನ ಎದುರಿಸ್ತಿರೋರು, ಇವರು ಹೋಮ ಅಥವಾ ಧೂಪಗಳಲ್ಲಿ ಬಿಲ್ವವನ್ನ ಬಳಸಿದಾಗ ಮನಸ್ಸಿಗೆ ಧೈರ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದಾನೇ ಇದನ್ನ ಆತ್ಮಶಕ್ತಿ ಜಾಗೃತಿ ದ್ರವ್ಯ ಅಂತ ಕೂಡ ಹೇಳಲಾಗುತ್ತೆ. ಆಯುರ್ವೇದದ ಪ್ರಕಾರ ಬಿಲ್ವ ತ್ವಕ್ ಪಿತ್ತ ಶಮಕ ಗುಣವನ್ನ ಹೊಂದಿದೆ. ದೇಹದ ಅಧಿಕ ಉಷ್ಣ, ಅಗ್ನಿಯ ಸಮತೋಲನ ಮತ್ತೆ ಜೀರ್ಣಕ್ರಿಯೆ ಅಸ್ವಸ್ಥತೆಯಲ್ಲಿ ಪರಂಪರೆಯಿಂದ ಬಳಕೆಯಲ್ಲಿದೆ. ಇದರಲ್ಲಿ ಮಾರ್ಮೆಲೋಸಿನ್ ಮತ್ತೆ ಸುಗಂಧ ತೈಲ ಗುಣಗಳು ಇದ್ದು, ಇವುಗಳನ್ನ ದಹಿಸಿದಾಗ ಸುಗಂಧ ಧೂಮ ಉತ್ಪತ್ತಿಯಾಗಿ ವಾತಾವರಣದಲ್ಲಿ ಇರುವಂತ ಫಂಗಸ್ ನಂತಹ ಕೆಲವು ಸೂಕ್ಷ್ಮ ಜೀವಿಗಳ ವೃದ್ಧಿಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಅಧ್ಯಯನಗಳು ಸೂಚಿಸಿದೆ. ಅದಕ್ಕೆ ಹವನ ಅಥವಾ ಧೂಪದಲ್ಲಿ ಬಿಲ್ವ ಚಕ್ಕೆ ದಹಿಸಿದಾಗ ಕೇವಲ ಸುವಾಸನೆ ಅಲ್ಲ, ಮನಸ್ಸನ್ನು ಶಾಂತವಾಗಿಸಿ ಒಳಗಿನ ಗಾಬರಿ ಕಡಿಮೆ ಮಾಡಿ ಧ್ಯಾನ ಮಾಡೋಕೆ ಸುಲಭ ಮಾಡುತ್ತೆ. ನಮ್ಮ ಪೂರ್ವಿಕರು ಮನೆ, ದೇವಾಲಯ, ಗೋಶಾಲೆ ಮತ್ತೆ ಯಜ್ಞ ಸಮಯದಲ್ಲಿ ಬಿಲ್ವ ತೊಗಟೆಯ ಧೂಪ ಬಳಸಿದ್ದು ಇದೇ ಕಾರಣಕ್ಕೆ. ಇನ್ನೊಂದು ಮುಖ್ಯ ವರ್ಣನೆ, ಧೂಪ ಮನೆ ಶುದ್ಧಿ ಮಾಡೋದಕ್ಕಿಂತ ಮೊದಲು ಮನಸ್ಸನ್ನ ಶುದ್ಧಿ ಮಾಡುತ್ತೆ. ಸುಗಂಧ ಗಂಧ ಮನಸ್ಸಿನ ಆಲೋಚನೆಗಳನ್ನ ಬದಲಿಸಿ ಕೋಪ ಮತ್ತೆ ಅಶಾಂತಿಯನ್ನ ಕಡಿಮೆ ಮಾಡುತ್ತೆ. ಆದ್ರಿಂದಾನೆ ಬಿಲ್ವ ಧೂಪ ಕೇವಲ ಪೂಜೆ ಸಾಮಗ್ರಿ ಅಲ್ಲ, ಅದು ಮಾನಸಿಕ ಶಾಂತಿಯ ಸಾಧನೆಯಾಗಿದೆ. ಅದಕ್ಕೆ ನಮ್ಮ ಧೂಪ ಸಾಮಗ್ರಿಯಲ್ಲಿ ಬಿಲ್ವ ತ್ವಕ್ ಮುಖ್ಯ ದ್ರವ್ಯ. ನಾಳೆ 15ನೇ ಆಯುರ್ವೇದ ಹರ್ಬ್ಸ್ ಸಿಗೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.